ಹೆಸರು ಡಾಕ್ಟರ್ ಸಿದ್ದಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ. ತಲಕಾಡು ಹತ್ರ ವಿಜಾಪುರ ಅಂತ ಒಂದು ಹಳ್ಳಿ ನಮ್ಮ ಸ್ಥಳ. ನಾನು ಇಲ್ಲಿ ಸ್ವಾಮಿಗಳಾದ್ದು 1957ನೇ ಇಸ್ವಿ ಒಳಗೆ. ನಾನು ಹುಟ್ಟಿದ ತಾರೀಕು 8/10/1937. ಇದು ಒಂದು ಸಣ್ಣ ಮನೆ ಕಂಡಾಗಿತ್ತು. ನಾನು ಬಂದ ನಂತರ ಸ್ವಲ್ಪ ಅಭಿವೃದ್ಧಿ ಅದ್ರ ಕಡೆ ಹೋಗಿದೆ. ನಮ್ಮ ಮೂಲ ಗುರುಗಳು ಕರಿಬಸವೇಶ್ವರ ಗುರುಗಳು, ಇಲ್ಲಿ ಪಕ್ಕದ ದೇವಸ್ಥಾನ ಇದೆಯಲ್ಲ, ಮೂಲ ಗದ್ದಿಗೆ ಅದು. ಪಕ್ಕದಲ್ಲಿ 101 ಅಂಗಿಗಳು ಅಂತ ಇದೆ, ಅಲ್ಲಿ 3 ಜನ ಸ್ವಾಮಿಗಳು ಗದ್ದಿಗೆ ಇದೆ. ಮತ್ತು ಇನ್ನೊಂದು ಗದ್ದಿಗೆ ಕೊಡಗಲಿದ್ದರು ಅವರು, ಅಲ್ಲೇ ಸಮಾಧಿ ಅದು, ಅಲ್ಲೊಂದು ಗದ್ದಿಗೆ ಇದೆ. ಮತ್ತು ಕುಂತೂರಲ್ಲಿ ಒಂದು ಬೆಟ್ಟ ಇದೆ, ಅಲ್ಲೊಂದು ನಮ್ಮ ಗುರುಗಳ ಗದ್ದಿಗೆ ಇದೆ. ಒಟ್ಟು 7-9 ಜನ ಗುರುಗಳ ಗದ್ದಿಗೆ ನಮಗೆ ಸಿಕ್ಕಿದೆ. ಶಿಲಾಶಾಸನ ಪ್ರಕಾರವಾಗಿ 500-600 ವರ್ಷದ ಬಂದಿದೆ. MA PhD ಮಾಡಿ 8 ಡಿಪ್ಲೊಮಾ ಮಾಡಿದ್ದೀನಿ ನಾನು. 15 ಪುಸ್ತಕಗಳು ಬರೆದಿದ್ದೀನಿ ನಾನು. ಆಯುರ್ವೇದದಲ್ಲಿ, ಪ್ರಕೃತಿ, ಯೋಗ ಎಲ್ಲ ಡಿಪ್ಲೊಮಾ ಮಾಡಿದ್ದೀನಿ ನಾನು. ಇದುವರೆಗೂ ನಾವು ಒಂದು 3000 ಜನ ಹಾವು ಕಚ್ಚಿದವ್ರನ್ನ ಗುಣ ಮಾಡಿದ್ದೀನಿ. ಅದ್ರ ಬಗ್ಗೆ ಪುಸ್ತಕಗಳೆಲ್ಲ ಬರೆದಿದ್ದೀನಿ ನಾನು. ವಿಷವೈದ್ಯ ವಿಜ್ಞಾನ ಅಂತ ಒಂದು ಪ್ರಬಂಧ ಬರೆದಿದ್ದೀನಿ, ಅದು PhD ಅದು. ಅಲ್ಲಿಗೆ ನಾವು ಸಾರ್ವಜನಿಕ ಸಮಾಜ ಸೇವೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀನಿ. ಸಿಲೋನು, ಸಿಮ್ಮಳ, ನೇಪಾಳ ಎಲ್ಲ ದೇಶಗಳಲ್ಲೂ ನಾನು ಸಂಚಾರ ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡದ ರಾಯಭಾರಿಯಾಗಿ ನನ್ನನ್ನು ಎಲ್ಲ ಜಿಲ್ಲೆಗಳು, ಎಲ್ಲ ದೇಶದ, ರಾಜ್ಯದ ಎಲ್ಲ ಮೂಲೆಗಳಿಗೂ ನನ್ನ ಉಪನ್ಯಾಸ ಕಳಿಸಿದರು. ಅದನ್ನೆಲ್ಲ ಮಾಡ್ಕೊಂಬಂದಿದ್ದೀನಿ ನಾನು. ಕೆಲವು ಕಡೆ ಮಾಡಿರ್ತಕ್ಕಂಥ ಉಪನ್ಯಾಸವನ್ನು ಅವರೇ ಪುಸ್ತಕ ಮುದ್ರಣ ತಂದಿದ್ದಾರೆ. ಅದು ಸರ್ಪ ಸಂಸ್ಕೃತಿ ಅಂತ ಅದರ ಹೆಸರು. ಆ ಪುಸ್ತಕಗಳು ನಮ್ಮ ಹತ್ರ ಇವೆ ಈಗ. ಮದ್ಯಪಾನ, ತಂಬಾಕು ಇದ್ರ ಬಗ್ಗೆ ಪಾದಯಾತ್ರೆ ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಕಡೆ ನಾನು ಹೋಗಿ ಬಂದಿದ್ದೀನಿ. ಹೀಗೆ ನಮ್ಮ ಶಕ್ತಿ ಇದ್ದಷ್ಟು ಸೇವೆ ಮಾಡ್ತಾಯಿದ್ದೀನಿ.